ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ವೀಕ್ಷಕರೇ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಫ್ರೀಡಂ ಪಾರ್ಕ್ನಲ್ಲಿ ರಣಕಹಳೆಯನ್ನು ಮೊಳಗಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಈಗ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿ ಆಗಬಾರದು, ಈ ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ರೈತರ ವಿರುದ್ಧ ಹಾಕಿರುವಂತಹ ಎಲ್ಲಾ ಕೇಸ್ಗಳನ್ನು ಸಹ ಸರ್ಕಾರ ವಾಪಸ್ ಪಡ್ಕೊಳ್ಬೇಕು ಅಂತ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ವಿಜೇಂದ್ರ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ, ಬಿಜೆಪಿ ಶಾಸಕರು, ಸಂಸದರು, ಪ್ರತಿನಿಧಿಗಳು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ರಣಕಹಳೆಯನ್ನು ಮೊಳಗಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸುವುದರ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸುವ ಕೆಲಸವನ್ನ ಮಾಡಿದೆ. ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನು ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಂಜನ್ ಬಿಜೆಪಿಯ ಪ್ರಮುಖ ನಾಯಕರುಗಳ ಜೊತೆಗೆ ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಅಲ್ಲೂ ಕೆಡಿಬಿಯಿಂದ ಪಿಎನ್ಎಸ್ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಡದಿ ರೈತರ ಟೌನ್ಶಿಪ್ ವಿಚಾರವಾಗಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬೈರಮಂಗಲದಲ್ಲಿ ಸುಮಾರು 500 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮಾತ್ರ ಅದೇ ಧೋರಣೆ ತೋರ್ತಿದೆ. ಸರ್, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆನೂ ರಿಯಲ್ ಎಸ್ಟೇಟ್ ತೊಡೆದಿದೆ. ಬೈರಮಂಗಲ ಬಿಡದಿ ಪ್ರಾಜೆಕ್ಟು, ಈ ಕಡೆ ಆನೇಕಲ್ನಲ್ಲಿ ಕೆಡಿಬಿ ಪ್ರಾಜೆಕ್ಟು, ಈ ಕಡೆ ಯಲಂಕ ಎಲ್ಲ ಮತ್ತೆ BDA ಪ್ರಾಜೆಕ್ಟ್ಗಳು, ಈ ಕಡೆ ಬೆಂಗಳೂರು ಸೌತಲ್ಲಿ ಮತ್ತೆ BDA ಅಕ್ವಿಜೇಷನ್ನು. ಅಂದರೆ ಅವ್ರಿಗೆ ಇನ್ನಿರೋದು ಒಂದೂವರೆ ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನು ತೃಪ್ತಿ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂಥ ಈ ಬಿಡದಿ ಪ್ರಾಜೆಕ್ಟ್, ಇದರ ವಿರುದ್ಧವಾದಂಥ ಧ್ವನಿಯನ್ನು BJP ಎತ್ತಿದ್ದೀರಿ. ಯಾಕಂದರೆ ನಮಗೆ ರೈಟ್ಸ್ ಇದೆ. ನಾವು ಈ ಬಿಡದಿ ನೋಟಿಫಿಕೇಷನ್ನಲ್ಲಾಗಲಿ ಪ್ರೊಸೀಡಿಂಗ್ಸಲ್ಲಾಗಲಿ ಏನೂ ನಾವು ಮಾಡಿಲ್ಲ. ಇಲ್ಲಿ ಮಾಡಿರೋದು ಪೂರ್ತಿ ಕಾಂಗ್ರೆಸ್ ಅವರೇ. ಅದರಿಂದ ನಮಗೆ ಪೂರ್ತಿ ಅಧಿಕಾರ ಇದೆ. ಇವತ್ತು ರೈತರ ಪರವಾಗಿ ನ್ಯಾಯಯುತವಾಗಿ ಧೈರ್ಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಬಿಡಲ್ಲ. ಸಮಿತಿ ರಚನೆ ಆಗಿದೆ ಸರ್ ಒಂದ್ ಕಡೆಯಿಂದಾಗಿ, ಅದು ಬೋಗಸ್. ಸುಮ್ಮನೆ ಪೋಸ್ಟ್ಪೋನ್ ಮಾಡಿ ಅಧಿವೇಶನ ಬರ್ತಾ ಇದೆಯಲ್ಲ, ಅದಕ್ಕೆ ಕಣ್ಣೋರ್ಸೋ ಅಂತ ನಾವು ಸಮಿತಿ ಮಾಡಿದ್ರೆ ಅದು ರಿಪೋರ್ಟ್ ಬರಲಿ ಆಮೇಲೆ ಚರ್ಚೆ ಮಾಡಿ ಅಂತ ಹೇಳಕ್ಕೋಸ್ಕರ ಅಧಿವೇಶನದಲ್ಲಿ ಅದಕ್ಕೋಸ್ಕರ ಮಾಡಿರುವಂಥ ಹುನ್ನಾರ ಇದು. ಇದರಲ್ಲಿ ಏನೂ ಇಲ್ಲ. ಮತ್ತು ರೈತರಿಗೆ ಒಕ್ಕಲ್ಲೇ ಬೆಸೋದು, ಅಷ್ಟರಲ್ಲಿ ಏನೇನಾಗ್ತಾವೆ ರೈತರನ್ನ ಓಡಿಸ್ಬಿಡೋದು, ಅಲ್ಲಿಂದ ಪೊಲೀಸರು ಬೆದರಿಕೆ ಹಾಕೋದು, ಇಷ್ಟು ಮಾಡ್ತಾರೆ. ತಾವು ಕೂಡ ಹಸಿರು ಶಾಲನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ. ಈಗ ಬಿಜೆಪಿ ಪ್ರಮುಖ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ರೈತನ ಮಗನೇ, ನಮ್ಮ ತಂದೆನೂ ರೈತ, ನಾನು ರೈತನಾಗಿ ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಶಾಲೆಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ಹೊಲದಲ್ಲಿ ಕೆಲಸ ಮಾಡಿ ಆಮೇಲೆ ಶಾಲೆಗೆ ಹೋಗೋ ಪದ್ಧತಿ ಇದ್ದಿದ್ದು ನಮ್ಮಲ್ಲೆಲ್ಲ. ಅದರಿಂದ ರೈತ ಉಳಿದ್ರೆ ದೇಶ ಉಳಿತತೆ, ರೈತ ಉಳಿದ್ರೆ ನಾಡು ಉಳಿತತೆ. ಅದು ಫಲವತ್ತಾದಂಥ ಜಮೀನು. ಎಲ್ಲೋ ಒಂದು ಕಡೆ ಬೀಳ್ ಜಮೀನಿದ್ರೆ ಮಾಡ್ಗಂಡ್ಲಿ ಇವರು. ಅದು ಫಲವತ್ತಾದ ಜಮೀನುಗಳು ಕೈ ಇಡೋವಂಥದಕ್ಕೆ ನಾವು ವಿರೋಧ ಮಾಡಿದಿರಿ. ಇದನ್ನ ಪ್ರಾಜೆಕ್ಟ್ ಆಗಕ್ಕೆ ಬಿಡಲ್ಲ. ರೈತರ ಜಮೀನನ್ನು ರೈತರಿಗೆ ಕೊಡಿಸ್ತೀರಿ. ಸರ್, ಲಾಸ್ಟ್ ಕ್ವಶನ್. ಈಗ ಸರ್, GBA ಚುನಾವಣೆ ಇತ್ತು. GBA ಚುನಾವಣೆ ಡಿಸೆಂಬರ್ 31ಕ್ಕೆ ಮುಂದೂಡಿಕೆ ಆಗಿದೆ ಸರ್ ಕೋರ್ಟ್ನಲ್ಲಿ. ಕಾಂಗ್ರೆಸ್ ಅವರು ಬೆಂಗಳೂರಲ್ಲಿ ಗೆಲ್ಲಲ್ಲ. ಯಾಕಂದರೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅನ್ಯಾಯವಾಗಿ ತೆರಿಗೆಗಳನ್ನು ಹಾಕಿದ್ದಾರೆ. ಕಸದ ತೆರಿಗೆ, ಹಾಲಿನ ತೆರಿಗೆ, ಆಲ್ಕೋಹಾಲ್ ತೆರಿಗೆ, ಕರೆಂಟ್ ತೆರಿಗೆ, ಏನೇನಾಯ್ತು ಎಲ್ಲ ತೆರಿಗೆ ಹಾಕ್ಬಿಟ್ಟು ಜನನ ಸಾಯಿಸ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಗೆಲ್ಲಲ್ಲ. ಅದಕ್ಕೋಸ್ಕರ ಚುನಾವಣೆ ಮುಂದಕ್ಕೆ ಹಾಕ್ಸಿದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಂಪಸ್ ನಮ್ಮ ಜೊತೆ ನಾನು ಅಥರ್ವರ್ಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಮಾತನಾಡೋಕೆ ಶಾಸಕ ಹರೀಶ್ ಪೂಂಜ್ ಅವರಿದ್ರೆ ಬಳಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ 500 ದಿನಗಳ ಕಾಲ ಬೈರಮಂಗಲದಲ್ಲಿ ಹೋರಾಟವನ್ನ ಮಾಡ್ತಿದ್ರು. ಬಿಜೆಪಿ ನಾಯಕರ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ರೈತರಿಗೆ ಸಾಥ್ ಕೊಡ್ತಿದ್ದಾರೆ. ಈಗ ನಿಮ್ಮ ಹೋರಾಟದ ಮುಂದಿನ ನಡೆ ಏನು ಸರ್? ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ, ಆ ಅನ್ಯಾಯದ ವಿರುದ್ಧ ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಈ ಹೋರಾಟವನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ತೊಡಕೊಂಡಿದ್ದೇವೆ. ರೈತರ ನ್ಯಾಯ ಸಿಗುವವರೆಗೂ ರೈತರ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲತೆ ಹೋರಾಟವನ್ನು ಮುಂದುವರಿಸುತ್ತದೆ. ಸರ್, ಈಗ ಈ ಒಂದು ಹೋರಾಟದ ನಡುವೆ ನನ್ನ ಕ್ವಶನ್ ಇರುವಂತದ್ದು, ಮೈಸೂರಿನಲ್ಲಿ ಕಮಲ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬಂತು. CM ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟರು. ತಾವೇನು ಹೇಳ್ತೀರಾ ಸರ್? ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕ್ರೀಡೆ, ಆ ಕ್ರೀಡೆಯ ಬಗ್ಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನ ಅಭಿಪ್ರಾಯ ತಿಳಿಸುವುದಕ್ಕಿಂತಲೂ ಅನೇಕ ವರ್ಷಗಳಿಂದ ಕಂಬಳವನ್ನು ನಡೆಸಿಕೊಂಡು ಬರ್ತಕ್ಕಂಥ ಸಂಘಟಕರಿದ್ದಾರೆ.
ಕಂಬಳದಲ್ಲಿ ಇರ್ತಕ್ಕಂಥ ಕೋಣದ ಯಜಮಾನರಿದ್ದಾರೆ, ಅವರ ಅಭಿಪ್ರಾಯಕ್ಕೆ ನಾನು ಬದ್ಧ. ಸರ್, ಕಂಬಳದ ಶಾಲು, ಹಸಿರು ಶಾಲು ಕೂಡ, ರೈತರ ಹಸಿರು ಶಾಲು ಕೂಡ, ಎರಡೂ ಕೂಡ ಒಂದೇ ಶಾಲು. ಆದರೆ ಕಂಬಳವನ್ನು ವಿರೋಧಿಸ್ತಾರೆ. ಒಂದು ಕಡೆ ಪರಿಸರ ನಾಶ ಆಗುತ್ತೆ ಅಂತೇಳಿ ಹೇಳ್ತಿರುವಂಥದ್ದು. ಅದು ಪ್ರಮುಖವಾಗಿ ನಗರಾಭಿವೃದ್ಧಿ ಸಚಿವರು ಇರ್ಬೋದು ಅಥವಾ ರಾಜಮನೆತನದವರು ಇರ್ಬೋದು. ನೋಡಿ, ವ್ಯಕ್ತಿಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳಿರ್ತದೆ. ಪ್ರದೇಶಕ್ಕೆ ಅನುಗುಣವಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಭಿನ್ನತೆಗಳು ಇರ್ತದೆ. ಆಯಾಯ ಪ್ರದೇಶದಲ್ಲಿ ಆಯಾಯ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರಗಳಿರ್ತದೆ. ಅದು ಇಲ್ಲಿರ್ಬೇಕು, ಅಲ್ಲಿದ್ರೇನೆ ಚಂದ. ಈ ಎಲ್ಲ ದೃಷ್ಟಿಯಲ್ಲಿ ಅಲ್ಲಿಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸೊಬಗನ್ನು ಬಿತ್ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಸಂಪ್ರದಾಯವನ್ನು, ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಸಂಘಟನೆಗಳೇನಿದೆ ಅವರ ಅಭಿಪ್ರಾಯಗಳಿಗೆ ನಾವೆಲ್ಲ ಮನ್ನಣೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕು. ಸರ್, ಮತ್ತೆ ನನ್ನ ಕೊನೆಯ ಪ್ರಶ್ನೆ, ಮತ್ತೆ ಬಿಡದಿಗೆ ಬರೋಣ. ಬಿಡದಿಯಲ್ಲಿ ಬೈರಮಂಗಲ ರೈತರು ಪ್ರತಿಭಟನೆಯನ್ನು ಮಾಡಿದ್ರು, ಪೊರಕೆಯನ್ನು ಪ್ರದರ್ಶನ ಮಾಡಿದ್ರು, ಕಲ್ಲು ತೂರಾಟ ಮಾಡಿದ್ರು. ಅವ್ರ ಮೇಲೆ ಯಾವೆಲ್ಲ ರೈತರ ಮೇಲೆ FIR ಅನ್ನು ಕೂಡ ಮಾಡಿದ್ರೆ, ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಿರುವಂಥದ್ದು. ಒಂದ್ ಕಡೆಯಿಂದಾಗಿ DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲಿ ಇದೇ ರೀತಿಯಾಗಿತ್ತು. ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಬೆಂಕಿಯನ್ನು ಹಚ್ಚುವಂತ ಕೆಲಸ ಮಾಡಿದ್ರು. ಇದು ಕಾಂಗ್ರೆಸ್ ಸರ್ಕಾರದ ಯಾವ ನೀತಿ ಸರ್? ನೋಡಿ, ಕಾಂಗ್ರೆಸ್ ಸರ್ಕಾರ 1 ಪಾಯಿಂಟ್ ಎಜೆಂಡಾ ರೀ ಅವ್ರದ್ದು ಇನ್ಕಮಿಂಗ್ ಮಾತ್ರ, ಅವ್ರದ್ದು ಔಟ್ ಗೋಯಿಂಗ್ ಇಲ್ಲ. ಇದು ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಪ್ರಕ್ರಿಯೆ ಏನಿದೆ ಅದು ಇನ್ಕಮಿಂಗ್. ಸೊ ಅದರಿಂದಾಗಿ ಇನ್ಕಮಿಂಗ್ ಪ್ರೋಸೆಸ್ಸಲ್ಲಿ ಅವ್ರು ಯಾವತ್ತೂ ಇನ್ಕಮಿಂಗ್ ಪ್ರೋಸೆಸ್ಸಲ್ಲಿ ಇರ್ತಾರೆ. ಇವತ್ತು DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ರ ಅವರ ಪ್ರಕರಣವನ್ನು ಹಿಂಪಡೆಯುವಂಥ ಪ್ರಯತ್ನ ಮಾಡಿದ್ರು, ಅದು ಸಹ ಇನ್ಕಮಿಂಗ್. ಇದು ಮನಿ ಇನ್ಕಮಿಂಗ್, ಅಲ್ಲಿ ವೋಟ್ ಇನ್ಕಮಿಂಗ್. ಅದರಿಂದಾಗಿ ಇನ್ಕಮಿಂಗ್ ಅಲ್ಲಿ ಮಾತ್ರ ಇರ್ತಾರೆ ಅವರು. ಅದನ್ನು ಬಿಟ್ಟು ಅವರು ಜನರ ಪರವಾಗಿ, ಈ ರಾಜ್ಯದ ಪರವಾಗಿ, ಹಿಂದುತ್ವದ ಪರವಾಗಿ, ರಾಷ್ಟ್ರದ ಪರವಾಗಿ, ಈ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವತ್ತೂ ಅವರು ದೇಶದ ಬಗ್ಗೆ, ಜನರ ಬಗ್ಗೆ ಯೋಚನೆಯನ್ನು ಮಾಡಿದಂಥ ಪಾರ್ಟಿಯೇ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಇದಿಷ್ಟು ಶಾಸಕರಾದಂತಹ ಹರೀಶ್ ಪೂಂಜಾ ಅವರ ಮಾತಾಗಿದೆ. ಕ್ಯಾಮ್ರಾ ನಮ್ಮ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಮಾತನಾಡೋಕೆ ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರು ಇದ್ರೆ. ಬನ್ನಿ ಸರ್, ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ BJP ನಾಯಕರು ಪ್ರತಿಭಟನೆ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಬಹಳ ಮುಖ್ಯವಾಗಿ ರೈತರ ಮೇಲೆ ಅತ್ಯಾಚಾರಗಳು, ಅವರ ಮೇಲೆ ಕೇಸನ್ನು ದಾಖಲು ಮಾಡಿರುವಂಥದ್ದನ್ನ ಹಿಂದೆ ಪಡಿಬೇಕು ಅನ್ನೋದು ಬಹಳ ಸ್ಪಷ್ಟವಾದಂಥ ಒತ್ತಾಯ. ಮುಂದಿನ ಹೋರಾಟ ಹೇಗಿದೆ ಸರ್? ರೈತರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿರೋದನ್ನ ತಕ್ಷಣ ಹಿಂದೆ ಪಡಿಬೇಕು. ಹಿಂದೆ ಪಡೆಯುವವರೆಗೂ ನಮ್ಮ ಹೋರಾಟ ಸದನದ ಒಳಗೆ ಹೊರಗೆ ಈ ಒತ್ತಾಯವನ್ನು ಮಾಡುವಂಥದ್ದಾಗುತ್ತೆ. ಸರ್, ಡಿಸೆಂಬರ್ 31ಕ್ಕೆ GBA ಚುನಾವಣೆಯನ್ನು ಮುಂದೂಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿ ಮುಂದೂಡಿಕೆಯನ್ನು ಮಾಡಿಸಿರುವಂಥದ್ದಾಗಿದೆ. ಆದರೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 3 ವರ್ಷದ ಮೇಲಾಗಿದೆ. ಅವರಿಗೆ ಚುನಾವಣೆ ಮಾಡುವಂಥ ಉದ್ದೇಶವೇ ಇಲ್ಲ. ಹಾಗಾಗಿ ಒಂದಲ್ಲ ಒಂದು ಕಾರಣವನ್ನು ಒಡ್ಡಿ ಮುಂದೆ ಹಾಕುವಂಥ ಪ್ರಯತ್ನವನ್ನು ಸತತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾನೇ ಇದೆ. ಇದಿಷ್ಟು ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ನೋಡಿ, ಬಿಡದಿ ಟೌನ್ಶಿಪ್ ಜಟಾಪಟಿ ಇವತ್ತು BJPಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ನಮ್ಮ ಜೊತೆ ಮಾತನಾಡೋಕೆ ಶಾಸಕರಾದಂತಹ ಸುರೇಶ್ ಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಈಗ ಸುಮಾರು 500 ದಿನಗಳ ಹೋರಾಟ ಬೈರಮಂಗಲದ ಸರ್ಕಾರನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದ್ ಕಡೆಯಿಂದ ಸರ್ಕಾರ ಅದೇ ಧೋರಣೆಯನ್ನು ತೋರ್ತಿದೆ. ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಾಗಲೇ ಶ್ರೀ HD ಕುಮಾರಸ್ವಾಮಿ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿಜೇಂದ್ರರವರು ಈ ಹೋರಾಟಗಾರರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹೋರಾಟಗಾರರ ನೈಜ ಆತಂಕವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು 438ನೇ ದಿವಸದ ಹೋರಾಟ. ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸರ್ಕಾರ ಅರ್ಥ ಮಾಡಿಕೊಂಡು ಇಷ್ಟೊತ್ತಾಗಲೇ ರೈತರಿಗೆ ವಿಶ್ವಾಸ ತುಂಬುವ ಒಂದು ಹೇಳಿಕೆ ಬರಬೇಕಾಗಿತ್ತು. ಆದರೆ ಸರ್ಕಾರ ದ್ವಂದ್ವ ನೀತಿನ ಒಂದು ಕಡೆ ಸ್ಥಗಿತಗೊಳಿಸ್ತೀವಿ ಅಂತಾರೆ, ಇನ್ನೊಂದು ಕಡೆ ನೋಟಿಫಿಕೇಶನ್ ಹೊಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ ಅಂತ ಒಂದು ಧೋರಣೆ ಮಾಡ್ತಾರೆ. ಇದು ಯಾವುದೇ ಒಂದು ಜನಪರ ಸರ್ಕಾರ ಅಂತ ಹೇಳ್ಕೊಳ್ಳೋ ಆಡಳಿತ ಮಾಡೋ ಕೆಲಸ ಅಲ್ಲ. ಇದು ನನಗನ್ಸುತ್ತೆ ಅವರೇ ತಮ್ಮ ರಾಜಕೀಯ ಇತಿಶ್ರೇ ಹಾಡೋಕ್ಕೋಸ್ಕರ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಜನಸಾಮಾನ್ಯನಿಗನ್ಸಿದೆ ಇದು ರಿಯಲ್ ಎಸ್ಟೇಟ್ ಲಾಬಿಗೋಸ್ಕರ ಮಾಡ್ತಾ ಇರುವ ಒಂದು ಯೋಜನೆ ಅಂತ ಅನಿಸಿದೆ. ಸರ್, ಈಗ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ. ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತಿದೆ. ಒಂದ್ ಕಡೆಯಿಂದಾಗಿ ಮೊನ್ನೆ ಅಷ್ಟೇ 15 ಲಕ್ಷ ಗಿಡ ನೆಟ್ಟರು. ಅಲ್ಲಿ ಪರಿಸರ ಹಾಳಾಗಲ್ಲ ಸರ್ ಬಿಡದಿಯಲ್ಲಿ? ರೈತರ ಆಕ್ರೋಶದ ಮುಂದೆ ಸರ್ಕಾರದ ಪ್ರತಿಷ್ಠೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದ ಪ್ರತಿಷ್ಠೆಗೆ ದೊಡ್ಡ ಏಟು ಬೀಳುತ್ತೆ. ಸರ್ಕಾರದ ಮಂತ್ರಿಗಳೇ DK ಶಿವಕುಮಾರ್ಗೆ ಕಿವಿ ಮಾತಾಡಂಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ರೈತರ ಭಾವನೆ ವಿರುದ್ಧ ನಾವು ಭೂಮಿ ಕಸಿಯಕ್ಕೆ ಹೋಗೋದಿಲ್ಲ ಅಂತ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನನಗನ್ಸುತ್ತೆ ಕೊನೆಗೆ ಗೆಲ್ಲೋದು ಇವತ್ತು ನಾನು ಭಾಳ ಈ ಹಸಿರು ಶಾಲನ್ನ ನೋಡಿದಾಗ ನಂಜುಂಡ ಸ್ವಾಮಿ ಅವ್ರು ನೆನಪಿಸ್ಕೋತೀನಿ, MD ನಂಜುಂಡ ಸ್ವಾಮಿ ಅವ್ರನ್ನ.